ವೀಕ್ಷಕರೇ, ನಾವು ಯಾವಾಗಲೂ ಕೂಡ ಒಬ್ಬೊಬ್ಬ ಸಾಧಕರನ್ನ, ಒಬ್ಬೊಬ್ಬ ವಿಶೇಷ ಅತಿಥಿಯನ್ನ ನಿಮಗೆ ಪರಿಚಯ ಮಾಡಿಕೊಡುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಬಹಳ ಪ್ರಮುಖವಾಗಿ ವಿಭಿನ್ನ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಶೈಲಿಯಲ್ಲಿ ಗುರುತಿಸಿಕೊಳ್ತಾ ಇರುವಂಥ ನಾಯಕರನ್ನ ಗ್ಯಾರಂಟಿ ನ್ಯೂಸ್ ಈ ಕಾರ್ಯಕ್ರಮದ ಮುಖೇನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದೆ. ಇವತ್ತು ಕೂಡ ಬಹಳಷ್ಟು ಕನಸನ್ನ ಹೊತ್ತುಕೊಂಡು ಬರ್ತಾ ಇರುವಂಥ, ರಾಜಕಾರಣದಲ್ಲಿ ಬೆಳಿಬೇಕು ಅಂತ ಹೇಳಿ ಆಸೆಯನ್ನ ಹೊತ್ತು ಇಟ್ಕೊಂಡು ಸಾಕಷ್ಟು ಅಭಿವೃದ್ಧಿ ಕೆಲಸಗಳ ನಿರೀಕ್ಷೆಯಲ್ಲಿ ಇರುವಂಥ ಒಬ್ಬ ಯಂಗ್ ಲೀಡರ್ ನನ್ನ ಜೊತೆಗಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಮೈಸೂರಿನ KR ಕ್ಷೇತ್ರದ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ ಹೊಯ್ಸಳ ಅವರು. ಹೊಯ್ಸಳ ಅವರನ್ನ ನಾನು ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಡ್ತೀನಿ. ಒಂದು ರಾಜಕಾರಣ ಅಂತ ಬಂದಾಗ ಬಹಳಷ್ಟು ಹಿರಿ ತಲೆಗಳಿದ್ದೇ ಇರ್ತವೆ. ಸೊ ನೀವು ರಾಜಕಾರಣಕ್ಕೆ ಬಂದಿದ್ದೀರಿ, ಯಾಕೆ ರಾಜಕಾರಣ? ಸರ್, ಸುಮಾರು ನಾನು ಚಿಕ್ಕ ವಯಸ್ಸಿಂದ ರಾಜಕಾರಣಕ್ಕೆ ಬರಬೇಕು ಅನ್ನೋ ಆಸೆ ಇತ್ತು. ಓಕೆ. ಅದಕ್ಕೊಂದು ಏಜ್ ಆಗಬೇಕಾಗಿತ್ತು, 18-19 ವರ್ಷ ಆಗಬೇಕಾಗಿತ್ತು. ಮತ್ತು ನನ್ನ ಓದೋದು ಕಾಲೇಜ್ಗೆಲ್ಲ ಹೋಗ್ತಿದ್ದೆ. ಆ ಟೈಮಲ್ಲಿ ಸ್ವಲ್ಪ ಟೈಮ್ ಸಿಗ್ತಾ ಇರಲಿಲ್ಲ. ಸುಮಾರು 25 ವರ್ಷಕ್ಕೆ ನನಗೆ ಎಲ್ಲ ಸೆಟಲ್ಮೆಂಟ್ ಆಗೋದ್ನಾಗ ಆಯಿತು. ಅಂದರೆ ಕಾಲೇಜಲ್ಲಾಗಲಿ, ನಾನು ಆಚೆ ಕಡೆ ಎಲ್ಲ ಬಿಸ್ನೆಸ್ ಆಗಲಿ ಎಲ್ಲ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸ್ಟಾರ್ಟ್ ಮಾಡಬೇಕು, ರಾಜಕಾರಣದಲ್ಲಿ ಇರಬೇಕು ಅನ್ನೋ ಆಸಕ್ತಿ ಇತ್ತು. ಆ ಆಸಕ್ತಿಗೋಸ್ಕರ ಚಿಕ್ಕ ವಯಸ್ಸಿಂದ ಹೆಂಗೆ ಮಾಡಬೇಕು ಅನ್ನೋ ಇದೆಲ್ಲ ನೋಡ್ತಾ ಇದೆ. ಹೆಂಗೆ ಯಾರು ಏನು ಮಾಡ್ತಾಯಿದ್ದಾರೆ, ಡೈಲಿ ಪೇಪರ್ ಓದೋದಾದ್ರೂ ಆಗಲಿ, ನ್ಯೂಸ್ಗಳು ನೋಡೋದಾಗಲಿ, ಆ ಆಸಕ್ತಿಗಳಿತ್ತು. ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಬೇಕಾಗಿತ್ತು. ಆ ಪ್ಲ್ಯಾಟ್ಫಾರ್ಮ್ಗೋಸ್ಕರ ನಾನು ಯಾವ ಥರ ಹೋಗೋದು ಅಂತ ನಂಗೆ ಗೊತ್ತಿರಲಿಲ್ಲ, ಯಾವ ಥರ ಇದು ಮಾಡೋದು ಗೊತ್ತಿರಲಿಲ್ಲ. ನನ್ನ ಸ್ನೇಹಿತ ರೋಹಿತ್ ಸಿಂಗು ಮತ್ತು ನನ್ನ ಸ್ನೇಹಿತ ನಾಗೇಶ್ ಕರಿಯಪ್ಪ ಇಬ್ಬರು ಸೇರ್ಕೊಂಡು ನಾನು ಯಾವ ಥರ ಈ ರಾಜಕಾರಣಕ್ಕೆ ಬರಬೇಕು, ಯಾವ ಥರ ಇರಬೇಕು, ನೀನು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು. ನಮ್ಮ ಕಾಂಗ್ರೆಸ್ಸಲ್ಲಿ NSU ಅಂತಿದೆ, ಅದಾದಮೇಲೆ ಸ್ಟೂಡೆಂಟ್ ಕಾಂಗ್ರೆಸ್, NSU ಬಂದು ಸ್ಟೂಡೆಂಟ್ ಕಾಂಗ್ರೆಸ್, ಅದಾದಮೇಲೆ ಯೂತ್ ಕಾಂಗ್ರೆಸ್ ಇದೆ. ಯೂತ್ ಕಾಂಗ್ರೆಸ್ ಎಲೆಕ್ಷನ್ ನಿಂತ್ಕೊ ಅಂತಂದ್ಬಿಟ್ಟು ನನಗೆ ಹೇಳಿರ್ತಾರೆ. ಅದಕ್ಕೆ ನಾನು ಕಾಂಗ್ರೆಸ್ಸಲ್ಲಿದ್ರೂ ಯೂತ್ ಕಾಂಗ್ರೆಸ್ ಎಲೆಕ್ಷನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಆ ಸ್ಟೆಪ್ ತೊಗೊಳಕ್ಕೆ ನನಗೆ ಸುಮಾರು 4-5 ವರ್ಷ ತೊಗೋತು. ನಾನು 27 ವರ್ಷಕ್ಕೆ ನಾನು ನಾರ್ಮಲಾಗಿ ಕಾಂಗ್ರೆಸ್ಗೆ ಬಂದು ಜಾಯ್ನ್ ಆದೆ ಸರ್. ನನ್ನ ಎಲೆಕ್ಷನ್ ಅಂದರೆ ನಾನು 31 ವರ್ಷಕ್ಕೆ ನನಗೆ ಎಲೆಕ್ಷನ್ ಸ್ಟಾರ್ಟ್ ಆಯಿತು. ಅಂದರೆ ಈ 2 ವರ್ಷದ ಮುಂಚೆ ಎಲೆಕ್ಷನ್ ಸ್ಟಾರ್ಟ್ ಆಯಿತು. ಎಲೆಕ್ಷನ್ನಲ್ಲಿ ವಿನ್ ಆಗಿ KR ಅಸೆಂಬ್ಲಿಯಲ್ಲಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಎಲೆಕ್ಷನ್ ವಿನ್ ಆಗಿ ಪ್ರೆಸಿಡೆಂಟ್ ಆದೆ ನನಗೆ. ಓಕೆ ಓಕೆ ರಾಜಕಾರಣದ ವಿಚಾರಕ್ಕೆ ಬರೋದಕ್ಕಿಂತ ಮುಂಚೆ ನಿಮ್ಮ ವೈಯಕ್ತಿಕ ಪರಿಚಯ ಭಾಳ ಇಂಪಾರ್ಟೆಂಟ್ ಜನರಿಗೆ. ರಾಜಕಾರಣ ಯಾಕೆ ಅನ್ನೋದಕ್ಕೆ ಉತ್ತರ ಕೊಟ್ರಿ. ಸೊ ನಿಮ್ಮ ಬಾಲ್ಯದ ಬಗ್ಗೆ, ಜೊತೆಗೆ ನಿಮ್ಮ ಕುಟುಂಬದ ಹಿನ್ನೆಲೆ, ಅದ್ರ ಬಗ್ಗೆ ಹೇಳೋದಾದರೆ? ಖಂಡಿತ. ನಮ್ಮ ತಂದೆ ಬಂದು ರಾಜೇಶ್ MP. ಅವರು ಬಂದು ಬಿಸ್ನೆಸ್ ಮ್ಯಾನ್. ಅವರು ಪೆಟ್ರೋಲ್ ಬಂಕಾರು ಆಗಲಿ ಮತ್ತು ಬಸ್ಗಳಾರು ಆಗಲಿ ಎಲ್ಲ ಕಂಪನಿ, ಸ್ಪೆಕಾಮ್ ಅಂತ ಒಂದು ಕಂಪನಿ ನಡೆಸ್ತಾ ಇದ್ದೀವಿ. ಆ ಸ್ಪೆಕಾಮ್ ಅನ್ನೋ ಕಂಪನಿಯಲ್ಲಿ ಸುಮಾರು ಸಾಫ್ಟ್ವೇರು ಮತ್ತು ಬಸ್ಸಸ್ ಎಲ್ಲ ನಡೀತಾ ಇದೆ. ಕಂಪನಿ ಮೂಲಕ ನಮ್ಮ ಬಿಸ್ನೆಸ್ ನಡೀತಾ ಇದೆ. ಆ ಬಿಸ್ನೆಸ್ಸು ನಾನು ನೋಡ್ಕೊತಾ ಇದ್ದೀನಿ. ಬಟ್ 90% ರಾಜಕಾರಣದಲ್ಲಿರೋದ್ರಿಂದ ನನ್ನ 10% ಮಾತ್ರ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡಿಕೊಂಡು, ಮತ್ತು ರಾಜಕಾರಣದಲ್ಲಿ ಬೆಳಿಬೇಕು ಅನ್ನೋ ಇಂಟೆನ್ಷನ್ ನಮ್ಮ ಅಪ್ಪಂಗೆ ತುಂಬ ಇದೆ. ರಾಜಕಾರಣದಲ್ಲಿ ಬೆಳಿ ಮಗನೇ ಅಂತ ಅಂದ್ಬಿಟ್ಟು ನನಗೆ ಆಗಿಂದ ಹೇಳೋದ ಕಾರಣದಿಂದಾಗಿ ನಾನು ರಾಜಕಾರಣದಲ್ಲೇ ನಾನು 90% ಗಮನ ಸೆಳೀತಾ ಇದ್ದೀನಿ ಸರ್. ಓಕೆ. ನೀವು ಬಿಸ್ನೆಸ್ ಹಿನ್ನೆಲೆ ಅಂತೂ ಗೊತ್ತಾಯಿತು ನನಗೆ. ಬಿಸ್ನೆಸ್ ಇಷ್ಟು ಒಂದು ಸಾಮ್ರಾಜ್ಯ ಇದೆ, ಒಂದು ಬಿಸ್ನೆಸ್ ಅಂತ ಇರುವಾಗ ಆರಾಮಾಗಿ ಒಳ್ಳೆ ರಾಜನ್ ಥರ ಇರ್ಬೋದು. ಯಾಕೆ ಜನರ ನಡುವೆ ಇರಬೇಕು ಅಂತ ಆಸೆ ಪಡ್ತಾ ಇದ್ದೀರಿ? ನಾನು ಮೈಸೂರಲ್ಲಿ ನಾವು ಹುಟ್ಟಿದ್ದು ಬಂದು ಕನಕಗಿರಿ. ಓಕೆ. ನಾನು ತುಂಬ ಬಡತನದಲ್ಲಿ ಹುಟ್ಟಿ ಬೆಳೆದೋ ಮನುಷ್ಯ. ಅಂದರೆ ನಾನು ಚಿಕ್ಕ ವಯಸ್ಸಲ್ಲಿ ನಾನೇನು ಹುಡ್ತಾ ಇದ್ದಂಗೆ ಸಿಲ್ವರ್ ಸ್ಪೂನ್ ಬಾಣಲ್ಲ. ನಮ್ಮ ತಂದೆ ಬಂದು ಏನೂ ಇಲ್ಲದೇ ಇರೋರು. ಅವರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಬೆಳೆದು ಬಂದಿದ್ದು ಹಾದಿಲಿ ನಾನೆಲ್ಲ ಚಿಕ್ಕ ವಯಸ್ಸಿಂದ ಕಷ್ಟದಿಂದ ಈಗ ಇರೋ ಸಿಚುವೇಷನಲ್ಲಿ ಏನಿದ್ದೀನೋ, ಆರಾಮಾಗಿ ಏನಿದ್ದೀನೋ ಎಲ್ಲ ನಮ್ಮ ತಂದೆಗಳು ಮಾಡ್ಕೊಬಂದಿದ್ದು ಕಷ್ಟಗಳು ನೋಡ್ಕೊಂಬಂದಿದ್ದೀನಿ. ನಾನು ಚಿಕ್ಕ ವಯಸ್ಸಿಂದನೂ ನಾನು ಹುಡ್ದಾಗಲೇ ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ಅಲ್ಲ. ಈಗ ನನ್ನ ಮಗ ಏನಿದಾನೋ ಬಾರ್ನ್ ವಿತ್ ಸಿಲ್ವರ್ ಸ್ಪೂನು. ಬಟ್ ನಾನು ಆ ಚಿಕ್ಕ ವಯಸ್ಸಿಂದ ನಾನು ಕಷ್ಟಗಳು ನೋಡ್ಕೊಂಬಂದಿದ್ದೀನಿ. ನಮಗೇನೋ ಒಂದು ಸಮಸ್ಯೆ ಆದರೆ ರಾಜಕಾರಣದಲ್ಲೇ ಸಾಲ್ವ್ ಆಗುವಂಥದ್ದು. ಈಗ ಎಕ್ಸಾಂಪಲ್, ಈಗ ನಮ್ಮ ಮನೆಯಲ್ಲಿ ಅವಾಗವಾಗ ಹಳೆ ಮನೇಲಿ ಅವಾಗವಾಗ ಡ್ರೈನೇಜ್ ಬ್ಲಾಕಾರು ಆಗಲಿ ಎಲ್ಲ ಕಾರ್ಪೊರೇಟ್ರಿಗೆ ಫೋನ್ ಮಾಡ್ತಿದ್ವಿ.
ರಾಜಕಾರಣಿಯಿಂದನೇ ಆಗ್ತಾ ಇದ್ದಿದ್ದು ವಿನಃ ಯಾವುದೇ ಅಧಿಕಾರಿಗಳಿಂದ ಸ್ವಲ್ಪ ಆಗಬೇಕು ರಾಜಕಾರಣಿ ಮೂಲಕನೇ ಬರ್ತಾಯಿತ್ತು ಮಾತುಗಳೆಲ್ಲ. ಆ ವಿಚಾರಕ್ಕೆ ನಾನು ಅವತ್ತು ಇಂಪ್ರೆಸ್ ಆದೆ. ನಾವು ರಾಜಕಾರಣದಲ್ಲೇ ಎಲ್ಲ ಬೆಳೆದ್ರೇ ಮಾತ್ರ ನಮಗೆ ಎಲ್ಲ ಅಧಿಕಾರಿಗಳು ಮಾತು ಕೇಳೋದು ಅದೇ. ಆ ಅಧಿಕಾರಿಗಳನ್ನ ನಾವು ಕಂಟ್ರೋಲ್ ಮಾಡೋದಕ್ಕೋಸ್ಕರ ರಾಜಕಾರಣ ಮಾಡಬೇಕಾಗಿದೆ. ಅಂದರೆ ಏನಾಗಿದೆ ಅಂದರೆ ಇವಾಗ ಒಂದು ಕೆಲಸ ಆಗಬೇಕು ಅಂತಂದರೆ ರಾಜಕಾರಣ ಮೂಲಕ ಹೇಳಿದ್ರೆ ಮಾತ್ರ ಕೆಲಸ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ನನಗೆ ಆ ರಾಜಕಾರಣದ ಮೇಲೆ ಅಷ್ಟೊಂದು ಇದಾಗಿ ನಾನು ತುಂಬ ಇಷ್ಟಪಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಜನರಿಗೆ ಸಮಸ್ಯೆ ಅಂತ ಬಂದಾಗ ರಾಜಕಾರಣಿಗಳು ಬಳಿ ಬರ್ತಾರೆ. ಹೌದು, ಸೊ ಆ ಕೆಲಸ ನಾನೇ ಮಾಡಿದ್ರೆ ಆಯ್ತು ಅಂತ ರಾಜಕಾರಣಕ್ಕೆ ಬಂದಿದ್ದೀರಿ. ಖಂಡಿತ Okay, ಏನು okay. ವಿಚಾರ ಅಂದರೆ ಜನಗಳಿಗೆ ಏನೋ ಚಿಕ್ಕ ತೊಂದರೆಯಿಂದ ದೊಡ್ಡ ತೊಂದರೆಗೆ ಎಲ್ಲನೂ ಸ್ಟೇಷನ್ಗೆ ಹೋದಾಗಲಿ ಎಲ್ಲೇ ಸಮಸ್ಯೆಗಳಾಗಲಿ ಕೊನೆಗೆ ಅಲ್ಲಿ ನ್ಯಾಯ ಸಿಗಲಿಲ್ಲ ಅಂದರೆ ಕೊನೆಗೆ ರಾಜಕಾರಣಿ ಅಂತಲೇ ಬರೋದು. ಅವ್ರಲ್ಲಿ ಸಮಸ್ಯೆಗಳಾದೂ ಆಗಲಿ, ಇಲ್ಲಾಂದ್ರೆ ನಮಗೆ ಹೇಳಿದ್ನಲ್ಲ, ಕಾರ್ಪೊರೇಷನ್ ಹಿಡಿದು ರೋಡ್ ಸಮಸ್ಯೆಯಿಂದ ಹಿಡಿದು ಬೇಸಿಕ್ ನೀಡ್ಸ್ ಏನು ಬೇಕು ಎಲ್ಲನೂ ನಾವು ಜನಗಳಿಗೆ ಕೊಟ್ಟರೆ ಅದು ತುಂಬ ಒಳ್ಳೆಯದು ಅಂತ ಹೇಳ್ಕೊತಾ ಇದ್ದೀನಿ ಸರ್. ಸರ್, ಈಗ ಸಾಮಾನ್ಯವಾಗಿ ಯಂಗ್ಸ್ಟರ್ಸ್ ರಾಜಕಾರಣಕ್ಕೆ ಬರಬೇಕು ಅಂತ ಅಂದರೆ ಅವ್ರಿಗೆ ಒಬ್ಬ ರೋಲ್ ಮಾಡೆಲ್ ಅಂತ ಇರ್ತಾರೆ. ನಿಮ್ಗೆ ಯಾರು ಸರ್? ಸರ್, ನಮ್ಮ ಮೈಸೂರಿನ ಸಿದ್ದರಾಮಯ್ಯವರವರು ಮತ್ತು ಡಿ ಕೆ ಶಿವಕುಮಾರ್ ಅವರು, ನಮ್ಮ ಬಂಡೆ ಡಿ ಕೆ ಶಿವಕುಮಾರ್ ಅವರು, ಮತ್ತು KPYCCಯ ಸ್ಟೇಟ್ ಪ್ರೆಸಿಡೆಂಟ್ ಆದ ಮಂಜುನಾಥ್ ಗೌಡರು, ಮತ್ತು ನಮ್ಮ NSUI ಎಕ್ಸ್ NSUI ಮತ್ತು ಈಗ ಅಟ್ ಪ್ರೆಸೆಂಟ್ ಯೂತ್ ಕಾಂಗ್ರೆಸ್ ಇನ್ಚಾರ್ಜ್ ಕೇರಳ ಇನ್ಚಾರ್ಜ್ ನಾಗೇಶ್ ಕರಿಯಪ್ಪ ಅವರು, ಮತ್ತು ನನ್ನ 5ನೇದಾಗಿ ನನ್ನ ಸ್ನೇಹಿತ ರೋಹಿತ್ ಸಿಂಗ್. ಅವನು ನನ್ನ ಈ 5 ಜನ ಸೇರಿ ನನ್ನ ರೋಲ್ ಮಾಡೆಲ್ ಅಂತ ಹೇಳ್ಬೋದು. ಈ ಏನು ನಮ್ಮ ಕರ್ನಾಟಕ ಸ್ಟೇಟ್ನ ರಾಮ ಲಕ್ಷ್ಮಣನಂತೆ ಈಗ ನಡ್ಸ್ಕೊಂಡು ಹೋಗ್ತಾ ಇದ್ದಾರೋ, ಪಂಚ ಗ್ಯಾರಂಟಿ ಕೊಡ್ಕೊಂಡು, ಅವ್ರು ಖಂಡಿತವಾಗ್ಲೂ ನಮ್ಮ ರೋಲ್ ಮಾಡೆಲ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮೇಜರಾಗಿ ನಮ್ಮ ಡಿ ಕೆ ಶಿವಕುಮಾರ್ ಅಂತ ಏನಕ್ಕೆ ತೊಗೊಂಡೆ ಅಂತಂದರೆ, ನಮ್ಮ ಯುವಕರಿಗೆ ಕಂಪ್ಲೀಟಾಗಿ ಯುವಕರಿಗೆ ಫುಲ್ ರೋಲ್ ಮಾಡೆಲ್ ಆಗಿದ್ದಾರೆ. ಅವರು ಏನೇ ಇದು ನೇರವಾಗಿ ಹೇಳ್ತಾರೆ. ಮತ್ತು ನಮ್ಮ ಯಾವುದೇ ಥರದ ಯುವಕರಿಗೆ ತೊಂದರೆ ಆಗದಂತೆ ನೋಡ್ಕೊತಾರೆ. ಮತ್ತು ಮೇಜರಾಗಿ ಅವ್ರು ಪೊಲಿಟಿಕಲಾಗಿ ಅವರು ಬಂಡೆ ಅಂತ ಅನ್ನೋಕ್ಕಿಂತ ಅವರು ಚಾಣಕ್ಯ ಅಂತ ಹೇಳ್ತಾರೆ. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಸ್ಟೇಟ್ ತಮಿಳ್ನಾಡಲ್ಲಾಗಲಿ ಕೇರಳಲ್ಲಾಗಲಿ ಕೇಳಿ ಚಾಣಕ್ಯ ಅಂತ ಹೇಳ್ತಾರೆ. ಏನಕ್ಕೆ ಅಂದರೆ ಅವರು ನಮ್ಮ ಕಾಂಗ್ರೆಸ್ಸಲ್ಲಿ ಏನು ನಡಿಬೇಕು, ಆ ಶೈಲಿ ಹೆಂಗೆ ನಡಿಬೇಕು ಕಂಪ್ಲೀಟಾಗಿ KPCCಯಿಂದ ಅಷ್ಟು ಚೆನ್ನಾಗಿ ನಡ್ಸ್ಕೊಬರ್ತಾರೆ ಸರ್. ಸೊ ಮೇಜರಾಗಿ ನಾವು ಎಲ್ಲರೂ ಇಷ್ಟು ಜನ ನಾನು ರೋಲ್ ಮಾಡಲಿ ಅಂತ ತೊಗೊತಾಯಿದ್ದೀನಿ ಸರ್. ಓಕೆ, ನಾವು ಸಾಮಾನ್ಯವಾಗಿ ರಾಜಕಾರಣ ಗಮನಿಸಿದಾಗ ಯೂತ್ಸ್ ರಾಜಕಾರಣಕ್ಕೆ ಬರೋದು ತೀರಾ ಕಡಿಮೆ. ಯಾಕೆ ಅಂತಂದರೆ ಅಷ್ಟೊಂದು ಧೈರ್ಯ ಇರಲ್ಲ. ನೀವು ಧೈರ್ಯ ಮಾಡಿದಿರಿ ಈಗ ರಾಜಕಾರಣದಲ್ಲಿ, ಅದರಲ್ಲೂ ಕಾಂಗ್ರೆಸ್ನಿಂದ. ಸೊ ಕಾಂಗ್ರೆಸ್ನಲ್ಲಿ ನಾಯಕತ್ವ ಜಟಾಪಟಿ ವಿಚಾರ ಭಾಳ ಚರ್ಚೆ ಆಗ್ತಾ ಇದೆ. ಸೊ ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಅಂದರೆ ಇದು ಈ ರೀತಿಯಾಗಿ ಜಟಾಪಟಿ ಆಗೋದು ಒಳ್ಳೆಯದಾ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ? ಸರ್, ಇವಾಗ ಎಲ್ಲರಿಗೂ ಒಂದು ಆಸೆ ಅಂತಿರುತ್ತೆ. ಇವಾಗ ಸದ್ಯಕ್ಕೆ ಈಗ KR ಅಸೆಂಬ್ಲಿ ಪ್ರೆಸಿಡೆಂಟ್ ಆಗಿದ್ದೀನಿ. ನಾನೀಗ ನೆಕ್ಸ್ಟು ಸಿಟಿಗೆ ನಿಂತ್ಕೋಬೇಕು ಅಂತಿದ್ದೀನಿ. ಅದೆಲ್ಲರಿಗೂ ಒಂದು ಆಸೆ ಅಂದಿರುತ್ತೆ. ಅದು ಆಸೆಯನ್ನು ಈಡೇರಿಸಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಒಬ್ಬೊಬ್ಬರು ಅವ್ರಿಗೆ ಶ್ರಮ ಇರುತ್ತೆ. ನಮ್ಮ ಯಾರೇ ಆದರೂ ಒಂದು ಶ್ರಮ ಇರುತ್ತೆ. ಆ ಶ್ರಮದಲ್ಲಿ ಖಂಡಿತವಾಗ್ಲೂ ಅವರು ಅಂತ ಒಂದು ಫಲ ಸಿಗುತ್ತೆ. ಆ ಫಲಕ್ಕೆ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು. ಒಂದೇ ಸತಿ ಇವಾಗ ನೆಟ್ಟರೆ ಅದಕ್ಕೊಂದು ಏನಾದರೂ ತೆಂಗಿನಕಾಯಿ ನೆಟ್ಟಿದ್ರೆ ಒಂದು 15 ವರ್ಷ ಆದರೂ ಬೇಕೇ ಬೇಕು ಫಲ ಕೊಡೋಕ್ಕೆ. ಅದೇ ಥರ ನಾವು ಮಾಡಿದ್ರೆ ಒಂದು ಫಲ ಸಿಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ. ಪೇಷನ್ಸಿಗೆ ಎಲ್ಲ ಮಾಡ್ತೀವಿ ಅಂತ ಕೇಳ್ಕೊತೀವಿ. ಆಗೇ ಆಗುತ್ತೆ, ಒಂದಿನ ಆಗೇ ಆಗುತ್ತೆ. ನಮ್ಗೆ ಗೊತ್ತದು, ನಮ್ಮ ಶ್ರಮಕ್ಕೆ ಫಲ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ಸರ್. KR ಕ್ಷೇತ್ರದ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದೀರಿ. ಏನು ಮಾಡಿದ್ದೀರಿ ಅಧ್ಯಕ್ಷರಾಗಿ? ಸರ್, ಇವತ್ತಿನವರೆಗೂ ನಾನು 120 ಜನಕ್ಕೆ ಕೆಲಸ ಕೊಡಿಸಿದ್ದೀನಿ KR ಅಸೆಂಬ್ಲಿಲಿ ಮೇಜರಾಗಿ. ಅದರಲ್ಲಿ ನನ್ನ ಸ್ವಂತ ಕಂಪ್ನಿಗಳಲ್ಲೇ ಸುಮಾರು ಒಂದು 50 ಜನಕ್ಕೆ ಕೆಲಸ ತೊಗೊಂಡಿದ್ದೀನಿ. ಮಿಕ್ಕಿದೆಲ್ಲ ಕೆಲಸ ಬೇರೆ ಕಡೆ ರೆಫರ್ ಮಾಡಿ ಕೊಡಿಸಿದ್ದೀನಿ. ಈಗ ಅದೊಂದು ಮೇಜರಾಗಿ ಟಾಸ್ಕ್ ತೊಗೊಂಡಿದ್ದೆ. ಸ್ಟಾರ್ಟಿಂಗಲ್ಲಿ ನಾನು ಎಲೆಕ್ಷನ್ ವಿನ್ ಆದಾಗ ನಾನು ಫಸ್ಟ್ ಹೇಳಿದೆ, ಅದು ನಾನು ಕೆಲಸ ಕೊಡಿಸೋ ಜವಾಬ್ದಾರಿ ನಾನು ತೊಗೋತೀನಿ ಅಂತ. ಮತ್ತು ಈ ಹೋರಾಟಗಳು ಮಾಡ್ಕೊಂಡ್ಬಂದಿದ್ದೀನಿ. ಏನು ಕೇಂದ್ರ ಸರ್ಕಾರ ಏನಿವತ್ತು ವಿಫಲ ಆಗಿದೆಯೋ ಅದು ಅಗೇನ್ಸ್ಟ್ ಒಂದೊಂದು ಹೋರಾಟ ಇಲ್ಲ ಅಂತ ಈ ತಿಂಗಳಲ್ಲಿ ನೋಡಿ ನಾನು ಸುಮಾರು 4 ಹೋರಾಟ ಮಾಡಿದ್ದೀನಿ. LPG ಗ್ಯಾಸ್ ಹೈಕಾರು ಆಗಲಿ, ಪೆಟ್ರೋಲರ್ ಆಗಲಿ, ಮತ್ತು
ನಮ್ಮ ಪೇಪರ್ ಲೀಕ್ ಆಯಿತು ರೀಸೆಂಟಾಗಿ. ನೀಟ್ ಎಕ್ಸಾಮ್. ನೀಟ್ ಎಕ್ಸಾಮ್ದು ಪೇಪರ್ ಲೀಕ್ ಆಯಿತು. ಹಾ. ಅದಕ್ಕಾರು ಆಗಲಿ ನನ್ನ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಹೋರಾಟ ಮಾಡ್ಕೊಂಬಂದಿದ್ದೀನಿ. ಈ ತಿಂಗಳಲ್ಲಿ ನಾವು 4 ಹೋರಾಟ ಮಾಡ್ಕೊಂಬಂದಿದ್ದೀನಿ. ಮತ್ತು ಸುಮಾರು ಎಲ್ಲ ಥರ ಫಂಕ್ಷನ್ಗಳು ಅಂದರೆ ನಮ್ಮ KPYCC ನಡೀತಾ ಇರುತ್ತೆ ಎಲ್ಲ ಫಂಕ್ಷನ್ಗಳು ಅಟೆಂಡ್ ಮಾಡಿದ್ದೀನಿ. ಮತ್ತು ಯಾವುದೇ ಥರ ಜನಗಳಿಗೆ ಸಹಾಯ ಆಗಬೇಕು, ಯುವಕರಿಗೆ ಸಹಾಯ ಆಗಬೇಕು. ಓಕೆ. ಯುವಕರಿಗೆ ಏನೇನು ಸಹಾಯ ಆಗುತ್ತೆ, ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೆಸಿದೆ. ಕ್ರಿಕೆಟ್ ಟೂರ್ನಮೆಂಟ್ ಬಂದು KR ಕ್ಷೇತ್ರದಲ್ಲೇ ನಡೆಸಿದೆ, JP ನಗರಲ್ಲಿ ನಡೆಸಿದೆ. ಮತ್ತು ಸುಮಾರು ಒಂದು ಜಿಮ್ದು ಒಂದು ಟೂರ್ನಮೆಂಟ್ ಬಂತು, ಅದಕ್ಕೆ ಥೈಲ್ಯಾಂಡ್ ಕಳಿಸ್ಕೊಟ್ಟಿದ್ದೆ ಒಬ್ರನ್ನ. ಆ ಥರ ಯಾರ ಸಹಾಯ ಕೇಳ್ಕೊಬರ್ತಾವ್ರು ಎಲ್ಲರಿಗೂ ಸಹಾಯ ಮಾಡ್ತಾಯಿದ್ದೀನಿ. ಮತ್ತು ಯಾವುದೇ ಥರ ಯುವಕರಿಗೆ ಏನೋ ತೊಂದರೆಗಳಾದರೆ ಅಲ್ಲಿ ಹೋಗಿ ನಿಂತ್ಕೋತೀನಿ, ಡೈರೆಕ್ಟಾಗಿ ನಿಂತ್ಕೊಂಡು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇಲ್ಲಿ ಕನಕಗಿರಿಲಿ ಸುಮಾರು ನೀರಿನ ಸಮಸ್ಯೆಗಳಿತ್ತು, ಎಲ್ಲರಿಗೂ ನೀರು ಕೊಡೋ ಇವಾಗ ಪರ್ಮಿಷನ್ಗೆ ಓಡಾಡ್ತಾ ಇದ್ದೀನಿ. ಅದನ್ನು ಸುಮಾರು ಒಂದು 70% ಕೆಲಸ ಮುಗಿದಿದೆ, ಇನ್ನು 30% ಕೆಲಸ ಇದೆ. ಮತ್ತು ಯಾರ ಮನೇಲಿ JP ನಗರಲ್ಲೂ ಅಷ್ಟೇ UGD ಕಟ್ಕೋತಾ ಇತ್ತು. ಆ UGD ಸಮಸ್ಯೆಗಳಿಗೂ ನನ್ನ ಕಡೆಯಿಂದ ಏನಾಗುತ್ತೋ ಸಹಾಯ ಮಾಡಿ ಅದೆಲ್ಲ ಕ್ಲಿಯರ್ ಮಾಡಿಸ್ಕೊಟ್ಟಿದ್ದೀನಿ. ಆ ಥರ ನಾನು ಕಾರ್ಪೊರೇಷನ್ ಹಿಡಿದು ಯುವಕರಿಗೆ ಸಮಸ್ಯೆಗಳಾಗಿದ್ದು ಎಲ್ಲ ದೊಡ್ಡವ್ರ ಮಟ್ಟಿಗೂ ನಾನು ಎಲ್ಲ ಹೆಲ್ಪ್ ಮಾಡ್ಕೊಡ್ತಾ ಇದ್ದೀನಿ. ನಂತ ಏನು ಸಹಾಯ ಆಗುತ್ತೋ ನಾನು ಮಾಡ್ಕೊಡ್ತಾ ಇದ್ದೀನಿ. ಸೊ ಗ್ರೇಟ್. ಮೊನ್ನೆ ನೀಟ್ ಎಕ್ಸಾಮ್ದು ನೀವು ಹೇಳ್ತಾ ಇದ್ರಿ, ಪೇಪರ್ ಲೀಕ್ ಆಯಿತು, ನಾವು ಹೋರಾಟ ಮಾಡಿದ್ವಿ, ಪ್ರತಿಭಟನೆ ಮಾಡಿದ್ವಿ, ಅದು ನಿಮ್ಮ ನೇತೃತ್ವದಲ್ಲೇ ಆಗಿರೋದು. ಸೊ ಆ ಸಂದರ್ಭದಲ್ಲಿ ಅರೆಸ್ಟ್ ಕೂಡ ಆಗಿದ್ರಿ ಅಂತ ಕೇಳ್ಪಟ್ವಿ. ಏನಾಯ್ತು ಅವತ್ತು? ನಾವು ಕ್ವಶನ್ ಮಾಡಂಗೇ ಇಲ್ಲ ಸರ್, ಈಗ ಹಂಗಾಗ್ಬಿಟ್ಟಿದೆ. ಕೇಂದ್ರ ಸರ್ಕಾರದ ಮೇಲೆ ಒಂದು ಕ್ವಶನ್ ಮಾಡೋದು ಸಾಕು, ನಿಮ್ಗೆ ಅರೆಸ್ಟ್ ಮಾಡ್ತಾರೆ. ಈಗ ನಾವು ಮೆಮೊರಾಂಡಮ್ ಕೊಡಕ್ಕೆ ಹೋಗ್ತೀವಿ. ನಮ್ಮ ಯುವಕರ ತಂಡ ಏನು ಸುಮಾರು ಒಂದು 50 ಜನ ಹೋಗಿದ್ವು. ಕಾಡಾ ಕಚೇರಿ ಮುಂದೆ ನಾವು ನಿಂತ್ಕೊಂಡು ಹೋರಾಟ ಮಾಡಕ್ಕೆ ನಿಂತ್ಕೊಂಡ್ವಿ. ಒಬ್ಬ ಮೆಮೊರಾಂಡಮ್ ಕೊಡಬೇಕು, ಮತ್ತು ನಮ್ಮ MP ಏನಿದಾರೋ ಅವ್ರು ಬಂದು ನಿಂತ್ಕೊಂಡು ನಮ್ಮ ಹತ್ರ ಮಾತಾಡಬೇಕು ಅಂತ ಕೇಳಿಕೊಂಡು ಇಲ್ಲಿ ಸುಮಾರು ಒಂದು 1.5 ಗಂಟೆ 2 hours ನಾವು ನಿಂತಿದ್ವಿ. 2 ಗಂಟೆ ನಿಂತ್ಕೊಂಡ್ರು. ಕೊನೆಗೂ ಅವರು ಬಂದು ನಮ್ಮ ಹತ್ರ ಮಾತಾಡಲಿಲ್ಲ, ಮತ್ತು ಏನು ವಿಚಾರ ಅಂತ ಕೇಳಲಿಲ್ಲ. ನೀಟ್ ಎಕ್ಸಾಮ್ ಹೆಂಗೆ ಪೇಪರ್ ಲೀಕ್ ಆಯಿತು, NTA ಬಂದು ವಿಫಲ ಆಗಿದೆ. ಇವತ್ತೇನು NTA ಬಂದು ವಿಫಲ ಆಗಿದ್ದು ಕೇಂದ್ರ ಸರ್ಕಾರ ಅಡಿಲಿ ಬರ್ತಾ ಇದೆ. ಸರ್, ಈಗ ನಮ್ಮ ಇದರಲ್ಲಿ ಮೊನ್ನೆ ಒಂದು ಸ್ಟೇಜಲ್ಲಿ ನಮ್ಮ ಶಾಸಕರು ನಮ್ಮ ಮಗಂದು ಡೈಪರೇ ಲೀಕ್ ಆಗಲ್ಲ, ಹೆಂಗ್ರಿ ನೀಟ್ ಪೇಪರ್ ಲೀಕ್ ಆಯಿತು ಅಂತ ಕ್ವಶನ್ ಕೇಳಿದ್ರು. ಅದಕ್ಕೆ ಇವತ್ತಿನವರೆಗೂ ಆನ್ಸರ್ ಮಾಡ್ತಾ ಇಲ್ಲ. BJP ಸರ್ಕಾರ ಆನ್ಸರ್ ಮಾಡ್ತಾ ಇಲ್ಲ. ಎಲ್ಲ ಸೈಲೆಂಟ್ ಆಗಿದ್ದಾರೆ. ಬೇರೆ ವಿಚಾರಕಾರವಾಗಲಿ ಸುಮ್ಮನೆ ಸೈಲೆಂಟಾಗಿ ಇರೋದೇ ಇಲ್ಲ ಅವರು. ಈ ಸತಿ ಅವ್ರದ್ದು 100% ಲಾಸ್ಟ್ ಟೈಮೇ ಏನು ನೀಟ್ ಎಕ್ಸಾಮ್ ಲೀಕ್ ಆಗಿತ್ತು ಅವಾಗಲೇ ಏನು ತನಿಖೆ ಆಯಿತು ಅಂತ ನೀವು ವಿಚಾರ ತಿಳಿಸಿದ್ರೆ ಈ ಸತಿ ಬೇರೆಯವ್ರು ಮಾಡೋಕೆ ಹೆದರ್ಕೋತಾ ಇದ್ರು. ನಾನು ಅದಕ್ಕೆ ಆ ವಿಚಾರಕ್ಕೋಸ್ಕರ ನಾವು ಖಂಡಿತವ್ರು ಒಂದ್ಸತಿ ಮಾತಾಡವ, ಇಂಪ್ಲಿನ್ ಸಿಗವ. ನಮ್ಮ ರಾಜ್ಯದ ಮೇಲೆ ತುಂಬ ನಮಗೆ ಗೌರವ ಆಗಿದೆ. ರಾಜರು ಅನ್ನೋದು ಸೆಕೆಂಡ್ರಿ. ಅವ್ರು ಇವಾಗ ನೆಕ್ಸ್ಟು ನಮ್ಗೆ MP ಆಗಿ ಮಾತಾಡಬೇಕು ಅಂತ ನಾವು ಹೋದಾಗ ಅವ್ರನ್ನ ಮಾತಾಡೋಕ್ಕೆ ಆಗಲಿಲ್ಲ. ನಮ್ಮನ್ನ ಅರೆಸ್ಟ್ ಮಾಡಿಸ್ಕೊಂಡು ನಮ್ಮನ್ನ ಕೊನೆಗೆ ನಮ್ಮ ಮೆಮೊರಾಂಡಮು ತೊಗೊಳ್ಳಿಲ್ಲ, ಒಂದ್ಸತಿ ಏನು ಅಂತ ವಿಚಾರನೂ ಕೇಳಲಿಲ್ಲ. ಹಂಗೆ ಅದು ಇದಾಗೋಯ್ತು. ನೆಕ್ಸ್ಟ್ ಟೈಮ್ ಭೇಟಿ ಆಗೋಣ ಅಂತ ಟ್ರೈ ಮಾಡಿದ್ವಿ. ತಿರ್ಗಾ ನಮ್ಮ ಅರೆಸ್ಟ್ ಮಾಡ್ತೀವಿ ಅಂತ ಫೋನ್ ಬಂತು. ಸರಿ, ಆಮೇಲೆ ನಾವು ಇದನ್ನ ಮಾತಾಡವ ಅಂತ ಅಷ್ಟೊತ್ತಿಗೆ ನಮ್ಮ KPYCCಲಿ ಸ್ಟೇಟಲ್ಲಿ ಅಂದರೆ ಬೆಂಗಳೂರಲ್ಲಿ ಒಂದು ಹೋರಾಟ ಬಂತು. ಅಲ್ಲಿ ತಿರ್ಗಾ ಹೋಗಿ ಹೋರಾಟ ಮಾಡಿದ್ವಿ, ಅದು ಸಕ್ಸಸ್ ಆಯಿತು. ಸೊ ನಮ್ಮ ಕಡೆಯಿಂದ ನಾವು ನೀಟ್ ಎಕ್ಸಾಮ್ ಬಗ್ಗೆ ನಾವು ಇಷ್ಟು ಹೋರಾಟ ಮಾಡಿದ್ವಿ. ಇವತ್ತಿನವರೆಗೂ ಅದೇನಾಗಿದೆ ಅಂತ CBI ತನಿಖೆ ಇನ್ನೂ ಕಂಪ್ಲೀಟಾಗಿ ಮುಗ್ದಿಲ್ಲ. ಲಾಸ್ಟ್ ಟೈಮ್ ಆಗಿರೋದೇ ಇನ್ನೂ ಬಂದಿಲ್ಲ, ಇನ್ನು ಈ ಸತಿ ಆಗೋದು ಬರಲ್ಲ. ನಾವು ಅವ್ರನ್ನ ಕ್ವಶನ್ ಮಾಡಿದ್ರೆ ನಮ್ಮ ಅಕೌಂಟ್ ಬ್ಯಾನ್ ಮಾಡೋ ಸಾಧ್ಯತೆಗಳಿದೆ. ಆ ಥರ ಮಾಡ್ಕೊಬಿಟ್ಟವ್ರೆ. ನೀವು ಕ್ವಶನ್ ಮಾಡಿದ್ರೆ ಅಕೌಂಟ್ ಬ್ಯಾನ್ ಆಗುತ್ತೆ, ಯಾಕೆ ಗೊತ್ತಿಲ್ಲ ನಿಮ್ಗಳಿಗೆ. ಓಕೆ, ಈಗ KR ಕ್ಷೇತ್ರದ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸಾಕಷ್ಟು ಅಂದರೆ ನಿಮ್ಮದೇ ಆದ ರೀತಿಯಲ್ಲಿ ಹೋರಾಟಗಳು ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ. ಮುಂದೆ ಏನು ಪ್ಲ್ಯಾನ್ ಸರ್? ಸರ್, ನನಗೆ ನೆಕ್ಸ್ಟು ಬಂದು ಯುವ ಕಾಂಗ್ರೆಸ್ಸಲ್ಲೇ ಕಂಟಿನ್ಯೂ ಮಾಡ್ತೀನಿ. ಯುವ ಕಾಂಗ್ರೆಸ್ಸಲ್ಲೇ ನೆಕ್ಸ್ಟು ಸಿಟಿ ಎಲೆಕ್ಷನ್ ನಿಂತ್ಕೋತೀನಿ. ಮತ್ತು ಯುವಕರಿಗೆ ನಾನು ಸಹಾಯ ಮಾಡ್ಬೇಕು. ಇನ್ನೂ ನಂಗೆ ಇನ್ನೊಂದು ಟರ್ಮ್ ಇದೆ, ಇನ್ನೊಂದು ಎಲೆಕ್ಷನ್ ನಿಂತ್ಕೊಳ್ಳೋ ಟರ್ಮ್ ಇದೆ. 35 ವರ್ಷದೊಳಗೂ ನಮಗೆ ಎಲೆಕ್ಷನ್ ನಡೆಯುತ್ತೆ. 35 years ಇರಬೇಕು. 35 ವರ್ಷ ಆಯಿತು ಅಂದರೆ ನಿಮ್ಗೆ ಎಲೆಕ್ಷನ್ ನಿಂತ್ಕೋಬಹುದು. ಅದರಲ್ಲಿ ನೀವು ಎಲೆಕ್ಷನ್ ಬಂದು ಯುವಕರೇ ಓಟ್ ಹಾಕಬೇಕು. ನಾನು ಏನು ಈ ಸತಿ ಯುವಕರೆಲ್ಲ ಸೇರಿಸಿ ನನಗೆ ಓಟ್ ಹಾಕಿದ್ರು. ಸುಮಾರು ಒಂದು 1600 ಓಟ್, ನನಗೆ 1680 ಓಟ್ ಬಂದಿತ್ತು ನನಗೆ. ತುಂಬ ಹ್ಯೂಜ್ ಮಾರ್ಜಿನ್ ವಿನ್ನಾದೆ ನಾನು. ಇಲ್ಲ ಒಂದು 500 ಇಂದ 600 ಮಾರ್ಜಿನ್ 500 ಏನೋ ಮಾರ್ಜಿನ್ ವಿನ್ನಾದೆ. ಯುವಕರು ನನಗೆ ತುಂಬ ಸಹಾಯ ಮಾಡಿದ್ರು, ಒಂದೊಂದು ಏರಿಯಲ್ಲಿ ಸಹಾಯ ಮಾಡಿದ್ರು. ನೆಕ್ಸ್ಟ್ ಎಲೆಕ್ಷನ್ ನಾನು ನಿಂತ್ಕೋತೀನಿ. ಅದಕ್ಕೆ ನಮ್ಮ ಯುವಕರಿಂದನೇ ಸಹಾಯ ಆಗಬೇಕು. ಯೂತ್ ಕಾಂಗ್ರೆಸ್ ಬಂದು ನಮ್ಮ ಇಂಟರ್ನಲ್ ಎಲೆಕ್ಷನ್, ಆ್ಯಕ್ಚುಲಿ ಕಾಂಗ್ರೆಸ್ಸಲ್ಲಿ ನಡೆಯುವಂಥ ಇಂಟರ್ನಲ್ ಎಲೆಕ್ಷನ್. ಆ ಎಲೆಕ್ಷನ್ ನಿಂತ್ಕೊಂಡು ನಾನು ವಿನ್ ಆಗಬೇಕು ಅನ್ನೋದು ನೆಕ್ಸ್ಟ್ ಪೊಸಿಷನ್ ಇಟ್ಕೊಂಡಿದ್ದೀನಿ ಸರ್. ಓಕೆ, ನೀವು ಮೈಸೂರು ಅವ್ರು ಆಗಿರೋದ್ರಿಂದ ಈ ಪ್ರಶ್ನೆ ಮಾಡ್ತಾ ಇದ್ದೀನಿ. ಏನು ಸಮಸ್ಯೆ ಇದೆ ಸರ್ ಮೈಸೂರಲ್ಲಿ? ಎಲ್ಲ ಅಭಿವೃದ್ಧಿ ಆಗ್ಬಿಟ್ಟಿದೆಯಾ? ಸರ್, ಆ್ಯಕ್ಚುಲಿ ನಮ್ಮ ಮೈಸೂರು ಬಂದು
ಕ್ಲೀನೆಸ್ಟ್ ಸಿಟಿ ಅಂತಂದ್ಬಿಟ್ಟು 2 ಸಲ ಬಂದು ನಮಗೆ ಪ್ರೈಸ್ ಸಿಕ್ಕಿದೆ. ಹೌದು. ಮತ್ತು ಈಗಲೂ ತುಂಬ ಕ್ಲೀನಾಗಿದೆ. ಕಾರ್ಪೊರೇಷನ್ ಬಂದು ತುಂಬ ಒಳ್ಳೆ ಕೆಲಸ ಮಾಡ್ತಾರೆ ಇಲ್ಲಿ ಮೈಸೂರಲ್ಲಿ. ಏನು ಅಭಿವೃದ್ಧಿ ಆಗಿದೆ ಅಂತಂದರೆ ಇನ್ನೂ 100% ಆಗಿಲ್ಲ. ಓಕೆ. ಆಗಬೇಕು, ಆಗ್ತಾ ಇದೆ, ನಿಧಾನಕ್ಕಾಗತ್ತೆ. ಏನು ಅಭಿವೃದ್ಧಿ ಆಗುತ್ತೆ 100% ಒಂದು ಸುಮಾರು ಒಂದು ಈಗ ಏನು ಟ್ರಾಫಿಕ್ ಪ್ರಾಬ್ಲಮ್ ಇದೆಯೋ ಅದನ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನಮ್ಮ ಕಮಿಷನರ್ ಇಂದಿರೋದೆಲ್ಲ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ನಮ್ಮ ಮೈಸೂರು ಬಂದು ಮೇಜರಾಗಿ ಮೈಸೂರು ಬಂದು ಪ್ರವಾಸಿಗರ ಜಾಲತಾಣ ಇದು. ಕರೆಕ್ಟ್. ಪ್ರವಾಸಿಗರು ಬರುವಂಥದ್ದು ನೆಚ್ಚಿನ ತಾಣ. 100%. ಪ್ಯಾಲೇಸ್ ನಮ್ಮ ಏನಿದೆ ಪ್ಯಾಲೇಸ್ ಇದೆ, ಮತ್ತು ಸುಮ್ಮ ನೋಡೋಕ್ಕೆ ಇಲ್ಲ ಅನ್ನೋ ಒಂದು 3 ದಿನ ಟೈಮ್ ಬೇಕು ನಮಗೆ ನಮ್ಮ ಮೈಸೂರು ಸುತ್ತಾಡೋಕ್ಕೆ. ಹೌದು. ಆ ಪ್ರವಾಸಿಗರಿಗೆ ಏನು ಬೇಕೋ ಅದನ್ನ ನಾವು ಗೌರ್ಮೆಂಟ್ ಅವರು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಇಲ್ಲಿ ನೋಡ್ತಾ ಇದ್ದೀವಿ ಸರ್. ಎಲ್ಲ ಖಂಡಿತವಾಗಿ ಮಾಡೇ ಮಾಡ್ತೀವಿ. ಮೈಸೂರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತೀವಿ. ಪ್ರವಾಸಿಗರಿಗೆ ಏನು ಬೇಕೋ ಅದನ್ನ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ನಮ್ಮ ಸರ್ಕಾರಕ್ಕೆ. ಹೊಯ್ಸಳ ಅವರು ಮುಂದೊಂದು ದಿನ MLA ಆದರೆ ಏನು ಡ್ರೀಮ್ ಸರ್, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ? ದೇವ್ರೇನಾದರೂ ವರ ಕೊಟ್ಟು MLA ಮಾಡ್ತು ಅಂದರೆ ನಾನು ಆಲ್ರೆಡಿ ಈಗ ಅಪ್ಲಿಕೇಶನ್ಸ್ಗಳು ಮಾಡಿಸ್ತಾಯಿದ್ದೀನಿ. ಎಲ್ಲರ ಹತ್ರನೂ ಕೈಯಲ್ಲಿ ಅಪ್ಲಿಕೇಶನ್ಗಳು ಇರಬೇಕು. ಏನು ಅಪ್ಲಿಕೇಶನ್ಸು? ಮೊಬೈಲ್ ಅಪ್ಲಿಕೇಶನ್. ಓಕೆ. iOS ಮತ್ತು ಆ್ಯಂಡ್ರಾಯ್ಡ್ ಆ್ಯಪು. ಒಬ್ಬೊಬ್ಬರು ಕೈಯಲ್ಲೂ ಆ ಅಪ್ಲಿಕೇಶನ್ ಬಂದು ಇರಬೇಕು. ಈಸಿಯಾಗಿ ಏನೇ ತೊಂದರೆಗಳಾಯ್ತು ಅಂದರೆ ಫೋಟೋ ಆಗೋದಾಗಲಿ. ಅವಾಗ ಏನಾಗುತ್ತೆ, ಒಂದು ಈಗಿರೋ ಯುಗ ಬಂದು AI ಯುಗ ಸರ್. ಈಗ ಏನಾದ್ರು AI ಯೂಸ್ ಮಾಡ್ಕೊಂಡು ನಾವು ಯಾವುದೇ ಥರ ಸಮಸ್ಯೆಗಳಾದರೂ ಆಗಲಿ, ಮತ್ತು ಈಗ ಕಸ ಹಾಕಿರೋದಾಗಲಿ, ಮತ್ತು ಬೇರೆಯವ್ರು ಏನಾದ್ರು ಇಲ್ಲಿಗೆಲ್ಲ ಪಾರ್ಕಿಂಗ್ ಮಾಡಿದಾಗ ಈಗ ಆಲ್ರೆಡಿ ಅಪ್ಲಿಕೇಶನ್ಗಳಿದೆ, ಬಟ್ ಅಷ್ಟೊಂದು ಎಫೆಕ್ಟಿವ್ ಆಗಿಲ್ಲ. ಆ ಎಫೆಕ್ಟಿವ್ ಮಾಡೋದಾಗಲಿ ನಾನು ಖಂಡಿತವಾಗ್ಲೂ ಅಪ್ಲಿಕೇಶನ್ ಮೂಲಕನೇ ಎಲ್ಲ ಸಾಲ್ವ್ ಆಗಬೇಕು. ಆ ಡಿಪಾರ್ಟ್ಮೆಂಟ್ಗೆ ಈಸಿಯಾಗಿ ಕನೆಕ್ಟ್ ಆಗೋ ಥರ ನಾವು ಮಾಡಬೇಕು ಅಂತ MLA ಅದೇ ಮಾಡ್ಬೋದು ಅಂತ ಹೇಳ್ತೀನಿ. ಮತ್ತು ಸುಮಾರು ಏನೀಗ ಜನಗಳಿಗೆ ತೊಂದರೆ, ಮೇಯ್ನಾಗಿ ಜನಗಳು ಏನು ಕೇಳ್ತಾರೆ ಸರ್, ಏನು ಆಸ್ತಿ ಕೇಳ್ತಾರ? ನಮ್ಮದು ಏನೂ ಇಲ್ಲ. ಜನಗಳಿಗೆ ಕೇಳೋದೇ ಮೂಲಭೂತ ಸೌಕರ್ಯ, ನೀರು, ಕರೆಂಟು, ಎಲೆಕ್ಟ್ರಿಸಿಟಿ 24 ಅವರ್ಸು, ರೋಡ್ ಲೈಟ್ಗಳು ಅಷ್ಟೇ ಕೇಳೋ ಜನಗಳು. ಅದನ್ನ ನೀವು ಕ್ಲೀನಾಗಿ ಮಾಡಿಕೊಟ್ರೆ MLA ಆಗೋಕ್ಕೆ ತುಂಬ ಒಳ್ಳೆ ಇದಾಗತ್ತೆ. ಖಂಡಿತವಾಗ್ಲೂ ನನ್ನ ಅಷ್ಟು ಮಾಡಿ ಜನಗಳಿಗೆ ಏನು ಮೂಲಭೂತ ಸೌಕರ್ಯಗಳು ಕೊಡ್ತಿರೋ ಅಷ್ಟೇ ಸಾಕು. ಅದಕ್ಕಿಂತ ಏನು ಬೇಕು ಸರ್ ಜನಗಳಿಗೆ? ಅಷ್ಟೇ ಕೇಳೋ ಜನಗಳು ಅದನ್ನ ಮಾಡಿಕೊಟ್ರೆ ತುಂಬ ಸಂತೋಷವಾಗಿ ಅಕ್ಸೆಪ್ಟ್ ಮಾಡ್ತಾರೆ. ಅದೇ ಥರ ನಮ್ಮ ಕಾಂಗ್ರೆಸ್ ಸರ್ಕಾರ ಈಗ ಎಲ್ಲ ಕಡೆ ಮಾಡ್ಕೊಬರ್ತಾ ಇದೆ. ಅದನ್ನ ನೀವು DK ಅವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೋಡ್ಬೋದು. ಬರೋ ಎಲ್ಲರಿಗೂ ತೊಂದರೆ ಇಲ್ದಿರೋ ಥರ ಕೆಲಸಗಳು ನಡೀತಿದೆ. ಸೊ ಆ ಥರ ಆದ ಜನಗಳು ತಿರ್ಗಾ ನಿಮಗೆ ಓಟ ಮಾಡಿಸ್ತಾರಲ್ವ ಸರ್? ಹೌದು, ಖಂಡಿತವಾಗ್ಲೂ ಸ್ಟ್ರಾಂಗ್ ಆಗಿ ಜನಗಳಿಗೆ ನಾನು ಸಹಾಯ ಮಾಡ್ತೀನಿ ಸರ್. ಒಂದು ರಾಜಕಾರಣ ಅಂತ ಬಂದಾಗ ಬೆಳೆಯೋದಷ್ಟು ಸುಲಭ ಅಲ್ಲ ಅಂತಾರೆ. ಜೊತೆಗೆ ಜನರ ಮಧ್ಯೆ ಇರಬೇಕು, ಜನರ ಜೊತೆಗೆ ಬೆರಿಬೇಕು, ಜನರನ್ನ ಹಚ್ಕೊಳ್ಬೇಕು, ಅದು ಅಷ್ಟು ಸುಲಭದ ವಿಚಾರ ಅಲ್ಲ. ನಿಮ್ಮ ವಿಚಾರದಲ್ಲಿ ಜನಗಳನ್ನು ಹಚ್ಕೊಳ್ಳುವಂಥ ಕೆಲಸ ನಡೀತಾ ಇದೆಯಾ? ಈಗ ಯೂತ್ ಕಾಂಗ್ರೆಸ್ಸಲ್ಲೇ KR ಕ್ಷೇತ್ರದಲ್ಲಿ ಯೂತ್ ಕಾಂಗ್ರೆಸ್ ಬಂದು ಸ್ವಲ್ಪ ವೀಕ್ ಆಗಿತ್ತು ಅಂತ ಕೇಳ್ಪಟ್ಟಿದ್ದೆ, ಯಾರು ನಮ್ಮ ಜನಗಳೇ ಹುಡುಗರು. ಬಟ್ ಈಗ ನಮ್ಮ ಯೂತ್ ಕಾಂಗ್ರೆಸ್ ಬಂದು ಮೈಸೂರಲ್ಲೇ KR ಕ್ಷೇತ್ರ ಬಂದು ಟಾಪಲ್ಲಿದೆ. ಆ ಥರ ಬಂದು ಬೆಳೆಸ್ತಾ ಇದ್ವಿ, KR ಕ್ಷೇತ್ರನ ಬೆಳೆಸ್ತಾ ಇದ್ವಿ. ಏನೀಗ ಜನಗಳು ಬೆರಿಕೆ ಆಗಬೇಕು. 100% ಜನಗಳ ನಾನು ಹುಡುಗರ ಜೊತೆ ಬೆರಿಕೆ ಆಗ್ತಿದ್ದೀನಿ, ಜನಗಳ ಜೊತೆ ಆಲ್ರೆಡಿ ಬೆರಿತಾ ಇದ್ದೀನಿ. ಹುಡುಗರ ಜೊತೆ ಬೆರೆಯೋದು ಏನಕ್ಕೆ ಅಂದರೆ ಅವ್ರುಗಳು ಈಗ ಒಂದೊಳ್ಳೆ ಟಾಪಿಕ್ಗಳು ಕೊಡ್ತಾರೆ. ಎಕ್ಸಾಂಪಲ್, ಈಗ ಅಣ್ಣ ಈಗ ಇಲ್ಲಿ ಸಮಸ್ಯೆ ಆಗಿದೆ ಅಣ್ಣ, ಫುಲ್ ಯೂತ್ ಆಗಿರೋದ್ರಿಂದ ಅವ್ರುಗಳು ಏನೋ ಸಮಸ್ಯೆ ಇದೆ ಬಂದು ಹೇಳ್ಕೊತಾರೆ. ಆ ಸಾಲ್ವ್ ಮಾಡೋದಲ್ಲೇ ಒಂದು ಡೈಲಿ ನಂದು ಲೈಫ್ ಸ್ಟೈಲ್ ಹೋಗ್ತಾ ಇದೆ. ಹೇಳ್ದಂಗೆ JP ನಗರ ಕನಗಿಲ್ಲ ಏನೋ ಸಮಸ್ಯೆಗಳಾದ ನನಗೆ ಫೋನ್ ಮಾಡಿ ಹೇಳಿದಾಗ ಆ ಸಾಲ್ವ್ ಮಾಡೋದಲ್ಲೇ ನಾವು ಒಂದು ಡೈಲಿ ಒಂದು ಇದಾಗ್ತಿದೆ. ಜನಗಳು ಇಲ್ಲ ನಂತರ ಇಲ್ಲಿ ನಮ್ಮ ಆಫೀಸ್ ಮಾಡ್ತಾಯಿದ್ವಿ ಮೈಸೂರಲ್ಲೇ. ಮೊಟ್ಟ ಮೊದಲಾಗಿ ಯೂತ್ ಕಾಂಗ್ರೆಸ್ ಆಫೀಸು ನಮ್ಮ JLB ರೋಡಲ್ಲಿ ಎಲೆ ತೋಟದಲ್ಲಿ ಮಾಡ್ತಾಯಿದ್ದೀವಿ. ಇನ್ನೊಂದು ವಾರದಲ್ಲಿ 2 ವಾರದಲ್ಲಿ ಓಪನ್ ಆಗ್ತಿದೆ. ಯೂತ್ ಕಾಂಗ್ರೆಸ್ ತಂಡದಿಂದನೇ ನಾವು ಇವಾಗ ಓಪನ್ ಮಾಡ್ತಾ ಇದೀವಿ. ಯಾರಿಗೇನು ಸಮಸ್ಯೆ ಆದರೂ ಇಲ್ಲಿ ಬರಲಿ ಅಂತ ಅಂದ್ಬಿಟ್ಟು ಜನಗಳಿಗೋಸ್ಕರ ಓಪನ್ ಮಾಡ್ತಾ ಇರೋವಂಥ ಜಾಗ. ಬಂದಿದ್ದಲ್ಲಿ ಯಾವುದೇ ಥರ ವಿಚಾರಗಳು, ಅಧಿಕಾರಿಗಳಿಂದ ಸಮಸ್ಯೆಯವರಾಗಲಿ, ಇಲ್ಲಿ ಯಾವುದೇ ಥರ ಮನೆ ಸಮಸ್ಯೆಯವರಾಗಲಿ, ಅಂದರೆ ರೋಡಲ್ಲಿರೋ ಸಮಸ್ಯೆಗಳು, ಮನೆ ಅಂದರೆ ರೋಡಲ್ಲಿರೋ ಏನೋ ಸಮಸ್ಯೆಗಳಾಗಲಿ ಹೇಳಿದ್ರೆ ಅದನ್ನ ಸಾಲ್ವ್ ಮಾಡುವಂಥ ಕೆಪಾಸಿಟಿ ನಮಗೆ ಯುವ ಕಾಂಗ್ರೆಸ್ ಅವ್ರಿಗಿದೆ, ಯುವ ತಂಡಗಳಿಗಿದೆ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕಿದೆ. ನಾವು ಅದಕ್ಕೋಸ್ಕರ ಇಲ್ಲೇ ಒಂದು ಫಾರ್ಮ್ ರೆಡಿ ಮಾಡ್ಕೊಂಡು ಕೊಡ್ತೀವಿ. ಅವ್ರು ಏನೇ ಯಾವುದೇ ಥರ ಸಮಸ್ಯೆಗಳಿದ್ದು ಹೇಳಿದ್ರು, ಯಾವುದೇ ಥರ ವಿಚಾರಗಳು ಸಾಲ್ವ್ ಮಾಡೋಕ್ಕೆ ನಾವು ರೆಡಿ ಮಾಡೋಕ್ಕೆ ಒಂದು ಆಫೀಸ್ ಓಪನ್ ಮಾಡ್ತಾ ಇದ್ದೀವಿ. ಇನ್ನು 2 ವಾರದಲ್ಲಿ ಮುಗಿದೋಗುತ್ತೆ. ಇವತ್ತೇನಿದು
ನೆಕ್ಸ್ಟ್ ಮಂತ್ 28ನೇ ತಾರೀಕು ಏನು 28/6/2026 ಓಪನ್ ಆಗುತ್ತೆ. ಅಷ್ಟೊಳಗೆ ರೆಡಿ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಸರ್, ಒಂದು ಚಿಕ್ಕದಾಗಿ ಒಂದು ರ್ಯಾಪಿಡ್ ಫೈರ್ ಇರುತ್ತೆ. ನಾನು ಒಂದಿಷ್ಟು ಲೀಡರ್ಗಳ ಹೆಸರುಗಳನ್ನ ಹೇಳ್ಕೊಂಡು ಹೋಗ್ತೀನಿ. ನೀವು ಅವ್ರ ಬಗ್ಗೆ ನಿಮ್ಮದೇ ಆದಂಥ ಅಭಿಪ್ರಾಯ ತಿಳಿಸ್ಬೋದು ಒಂದು ವಾಕ್ಯದಲ್ಲಿ. ಮೊದಲಿಗೆ ಸಿದ್ದರಾಮಯ್ಯ. ರಾಮ ಅಂತಲೇ ಹೆಸರಿದೆ ಅವ್ರ ಹೆಸರಲ್ಲಿ. ರಾಮನ ಸರ್ಕಾರ ನಡೆಸ್ತಾ ಇದ್ದಾರೆ. ಯಾವುದೇ ಥರ ಹಿಂದೂ ಮುಸ್ಲಿಂ ಅಂತ ಯಾವುದೇ ಥರ ಭೇದ ಭಾವ ಇಲ್ಲದೆ ನಡೆಸ್ತಾ ಇರೋಂಥ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಅವರು. DK ಶಿವಕುಮಾರ್. ನಮ್ಮ ಕರ್ನಾಟಕದ ಬಂಡೆ ಅಂತ ಅನ್ಬೋದು. ಈಗ ಬರೀ ಕನಕಪುರ ಅಲ್ಲ, ಈಗ ಕರ್ನಾಟಕದ ಬಂಡೆ. ನಮ್ಮ ಮುಂದೆ ನಿಂತ್ಕೊಂಡು ಎಲ್ಲ ಹುಡುಗರಿಗೆ, ನಮ್ಮ ಯೂತ್ ಕಾಂಗ್ರೆಸ್ ಅವರಿಗೆ ಫುಲ್ ಸಪೋರ್ಟಿವ್ ಆಗಿರುವಂಥ ಬಂಡೆ ಅಂತ ಹೇಳ್ಬೋದು. ಮಂಜುನಾಥ್ ಗೌಡರು. NSU 2 ಸತಿ ಸ್ಟೇಟ್ ಪ್ರೆಸಿಡೆಂಟ್ ಆದಂಥವ್ರು, ಮತ್ತು ಯೂತ್ ಕಾಂಗ್ರೆಸ್ ಈಗ ಅಟ್ ಪ್ರೆಸೆಂಟ್ ಸ್ಟೇಟ್ ಪ್ರೆಸಿಡೆಂಟ್ KPYCCಲಿ ಸ್ಟೇಟ್ ಪ್ರೆಸಿಡೆಂಟ್ ಆದಂಥವ್ರು. ತುಂಬ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಲೀಡರು. ಅವರ ಆಲ್ರೆಡಿ ನಾವು ಫಾಲೋವರು. ವೆರಿ ಎನರ್ಜೆಟಿಕ್ ಲೀಡರ್ ಅಂತ ಹೇಳ್ಬೋದು ಸರ್. HD ಕುಮಾರಸ್ವಾಮಿ ಅವರು. ವೆರಿ ಗುಡ್ ಲೀಡರ್. ಪ್ರಿಯಾ ಕೃಷ್ಣ ಅವರು. ಹಂಬಲ್ ಪರ್ಸನ್. ನೀವು ಅವ್ರ ಥರ ನೋಡಿರೋ ಚಾನ್ಸಸ್ಸೇ ಇಲ್ಲ. ನಾನು ತುಂಬ ಅವ್ರ ಜೊತೆ ನೋಡಿದವನು. ತುಂಬ ಹಂಬಲ್ ಪರ್ಸನ್. ತುಂಬಿಟ್ಟು ಕೊಡ ತುಳ್ಕಲ್ಲ ಅಂತಾರಲ್ಲ, ಅವ್ರು ಕಲ್ತ್ಕೋಬೋದು. ಸೋ ನೈಸ್. ಯಡಿಯೂರಪ್ಪನವರು. ಡೈನಾಮಿಕ್ ಲೀಡರ್, ಗುಡ್ ಲೀಡರ್. ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು. ಯಂಗ್ ಲೀಡರ್ ಅಂತ ಹೇಳ್ಬೋದು ಸರ್. ಓಕೆ. ನಲ್ಪಾಡ್. ಎಕ್ಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಯೂತ್ ಕಾಂಗ್ರೆಸ್ ಅಂತ ಏನು ತೋರಿಸ್ಕೊಟ್ಟವ್ರು ನಲ್ಪಾಡೋರು. ಓಕೆ. ಪ್ರಧಾನಿ ನರೇಂದ್ರ ಮೋದಿ ಅವರು. PM, ನಮ್ಮ ಏನಾದರೂ ನಮಗೆ PM ಆಗಬೇಕಾದವರು ನಮ್ಮ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಷ್ಟೇ. ಓಕೆ. ಸೋ ನೈಸ್. ಸೊ ಇದೆಲ್ಲದರ ಜೊತೆಗೆ ನಿಮ್ಮ ಹೆಸರು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ಮೊದಲೇ ಕೇಳಬೇಕು ಅಂತ ಅನ್ಕೊಂಡೆ. ಹೊಯ್ಸಳ ಇದು ನಮ್ಮ ಒಂದು ಪೊಲೀಸ್ ಪಡೆ ಇದೆ ಬೆಂಗಳೂರಲ್ಲಿ, ಹೊಯ್ಸಳ ಅಂತ ಹೇಳಿ. ಎಲ್ಲೇ ಏನೇ ಸಮಸ್ಯೆ ಇದ್ದರೂ ಹೊಯ್ಸಳದವ್ರು ಬರ್ತಾರೆ ಅಂತ ಹೇಳಿ. ಸೊ ನೀವು ರಾಜಕಾರಣದಲ್ಲಿದ್ದೀರಿ, ಮುಂದೊಂದು ದಿನ ಜನ ಎಲ್ಲೇ ಏನೇ ಸಮಸ್ಯೆ ಇದ್ದರೂ ನಮ್ಮ ನಾಯಕ ಹೊಯ್ಸಳ ಅವ್ರು ಬರ್ತಾರೆ ಅನ್ನೋ ಕಾಲ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಹೊಯ್ಸಳ ಈ ಹೆಸರು ಹೆಂಗೆ ಬಂತು ಸರ್? ಯಾರು ನಿಮಗೆ ನಾಮಕರಣ ಮಾಡಿದ್ದು? ನೀವು ಹೇಳ್ದಂಗೆ ಅದೊಂದು ಆಸೆ ಇದೆ. ಹೊಯ್ಸಳ ಅಂತಂದ್ರೆ ಬೆಂಗಳೂರು ಕರೆದ್ರೆ ಪೊಲೀಸ್ ಬರ್ತವ್ರು, ಹೊಯ್ಸಳನ ಮೈಸೂರಿಗೆ ಕರೆದ್ರೆ ಹೊಯ್ಸಳವ್ರು ಬರ್ತಾರೆ ಅಂತ ಆಸೆ ಇದೆ. ಹೊಯ್ಸಳ ಅಂತಂದರೆ ಒಂದು ಋಷಿ ಮುನಿಗಳು ತಪಸ್ ಮಾಡ್ಬೇಕಾದ್ರೆ ಒಬ್ಬ ಅಂತ ಒಬ್ಬ ಹುಡುಗ ಇರ್ತಾನೆ. ಅಲ್ಲಿ ಒಂದು ಸಿಂಹ ಬರುತ್ತೆ, ಹುಲಿ ಬರುತ್ತೆ. ಆ ಹುಲಿ ಬಂದಾಗ ಸ್ಥಳ ಅಂದರೆ ಒಡೆಯೋದು, ಅದನ್ನ ಬಿಳಿಸೋವಂಥದ್ದು ಸ್ಥಳ ಅಂತ ಅರ್ಥ. ಹೊಯ್ಸಳ ಅಂತ ಗುರುಗಳು ಶಿಷ್ಯಂಗೆ ಹೇಳ್ತಾರೆ, ಆ ಹುಲಿನ ಬೆಳೆಸ್ತಾರೆ. ನಮ್ಮ ಅಜ್ಜಿ MK ವನಜಾಕ್ಷಿ ಅಂತ ಕನ್ನಡದ ಪಕ್ಕಾ ರೈಟರು. ಹಳೆ ಕಾಲದಲ್ಲಿ 1990ಯಲ್ಲಿ ಬುಕ್ಗಳು ಬರೀತಿದ್ರು. ಅವ್ರಿಗೆ 1985ಇಂದನೂ 1990 ಒಂದು 3 ಬುಕ್ಕೇನೋ ಬಿಡುಗಡೆ ಮಾಡಿದ್ದಾರೆ. ಅಂತ ಒಳ್ಳೆ ರೈಟರ್ ನಮ್ಮ ಅಜ್ಜಿ MK ವನಜಾಕ್ಷಿ ಅಂತ. ಅವ್ರು ಏನು ಮಾಡಿದ್ರು, ನನಗೆ ಒಂದು ಒಳ್ಳೆ ಹೆಸರಿಡಬೇಕಲ್ಲ ಅಂದ್ಬಿಟ್ಟು ಹುಡ್ದಾಗ ಹೊಯ್ಸಳ ಅಂತ ಹೆಸರಿಟ್ರಂತೆ. ಅದು ಅವ್ರು ಇಟ್ಟಿದ್ದು ನನಗಂತೂ ಜನಗಳಿಗೆ ನನ್ನ ಹೆಸರು ಕೇಳಿದ್ರೆ ಇಷ್ಟ ಆಗ್ಬಿಡುತ್ತೆ. ಆ ಥರ ಫಸ್ಟ್ ಮತ್ತೆ ನಾವು ಅವ್ರ ಹತ್ರ ಮಾತಾಡೋ ರೀತಿ ಯಾರು ಆಗಲಿ, ಎಲ್ಲರ ರೀತಿಯಲ್ಲಿ ಆ ಹೊಯ್ಸಳನ ನಾನು ಮಾತಾಡಿದಾಗ ಅವ್ರಿಗೆ, ಸರ್ ಜನಗಳಿಗೆ ಏನು ಸರ್, ಒಂದು ಒಟ್ಟಿನಲ್ಲಿ ನಿಮಗೆ ಚೆನ್ನಾಗಿ ಮಾತಾಡಬೇಕು, ಅವ್ರಿಗೆ ಸಾಲ್ವ್ ಮಾಡಿಕೊಟ್ರೆ ಜನಗಳು ಬಂದು ನಿಮ್ಮ ಪ್ರೀತಿ ತೋರಿಸ್ತಾರೆ ಸರ್, ನಿಮ್ಗೋಸ್ಕರ ಜೀವ ಬಿಡ್ತಾರೆ. ಆ ವಿಚಾರಕ್ಕೋಸ್ಕರ ಹೊಯ್ಸಳ ಅನ್ನೋ ಹೆಸರಲ್ಲಿ ಒಂದು ಒಳ್ಳೆ, ನಮ್ಮ ಅಜ್ಜಿ ಇಟ್ಟಿದ್ದ ಹೆಸರಲ್ಲಿ ತುಂಬ ಒಳ್ಳೆ ಹೆಸರಿಗೆ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಇದೆ, ಜೊತೆಗೆ ತಾಕತ್ತಿದೆ. ಎಸ್. KR ಕ್ಷೇತ್ರದ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದೀರಿ. ಸೊ ಕೊನೆಯದಾಗಿ ಏನು ಹೇಳಕ್ ಬಯಸ್ತೀರಿ ಆ ಕ್ಷೇತ್ರದ ಮತದಾರರಿಗೆ, ನಿಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ? DK ಶಿವಕುಮಾರ್ ಅವರು ಪದೇ ಹೇಳ್ತಾ ಇರ್ತಾರೆ, ಹೂ ಮೇಕ್ಸ್ ದ ಲೀಡರ್ ಇಸ್ ಎ ಲೀಡರ್ ಅಂತ. ಜೊತೆಗೆ ನಮ್ಮ ಬೂಟ್ ಮಟ್ಟದಲ್ಲಿ ಯಾರು ಕೆಲಸ ಮಾಡ್ತಾರೋ ಅವರೇ ಒರಿಜಿನಲ್ ಕಾಂಗ್ರೆಸ್ ಪರ್ಸನ್ ಅಂತ ಹೇಳ್ತಾರೆ. ನಾವು ಅವರ ಫಾಲೋವರ್ಸ್ ಆಗಿರೋದು, ನಾನಂತೂ ಪಕ್ಕ ಅಭಿಮಾನಿ. ಆ ಫಾಲೋವರ್ಸ್ ಆಗಿರೋದ್ರಿಂದ ಇವತ್ತಿನವರೆಗೂ ಬೂಟ್ ಮಟ್ಟದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದೀನಿ. ಮತ್ತು ಒಂದು ನಾನು ಲೀಡ್ ಆದಮೇಲೆ ನೆಕ್ಸ್ಟ್ ಜನ್ರೇಷನ್ಗೆ ಇಲ್ಲಿ KR ಅಸೆಂಬ್ಲಿ ನಿಂತ್ಕೋಬೇಕಲ್ಲ, ಅವ್ರುಗಳ್ನು ಕ್ರಿಯೇಟ್ ಮಾಡ್ತಾ ಇದೀನಿ. ಸೊ ಅವ್ರಿಗೆ ಹೇಳೋ ಕೆಲಸಗಳು ನಾವು ನಮ್ಮ ಪಕ್ಷದಲ್ಲಿ DK ಸಾಬ್ರು ಏನು ಹೇಳ್ತಾರೆ ಅದನ್ನ ನಾವು ಪಾಲಿಸ್ತಾ ಇದ್ದೀವಿ. ಸೊ ಅದೇ ಥರ ನಾವು ಒಟ್ಟಿಗೆ ನಾವು ಎಲ್ಲ ಜನಗಳು ಸೇರಿಕೊಂಡು ನಮ್ಮ ಯೂತ್ ಕಾಂಗ್ರೆಸ್ ಅಂತಲ್ಲ, ನಮ್ಮದಲ್ಲಿ ಸುಮಾರು ವಿಭಾಗಗಳಿವೆ. NSU ಅಂತಿದೆ, ಯೂತ್ ಕಾಂಗ್ರೆಸ್ ಇದೆ, ಅದು ಬಿಟ್ಟು DCC ಇದೆ. ಎಲ್ಲ ವಿಭಾಗಗಳು ಅವರು ತುಂಬ ಸ್ಟ್ರಾಂಗ್ ಆಗಿ ನಾವು ಕಾಂಗ್ರೆಸ್ಗೋಸ್ಕರ ವರ್ಕ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. ಈಗ ಹೊಸದಾಗಿ ಕಾಂಗ್ರೆಸ್ ಸೇರ್ಕೊಳ್ಬೇಕು, ಯೂತ್ ಕಾಂಗ್ರೆಸ್ ಸೇರ್ಕೊಳ್ಬೇಕು ಅಂತ ಒಂದಿಷ್ಟು ಜನ ಆಸೆ ಪಡ್ತಾ ಇರ್ತಾರೆ, ಅಂಥವ್ರಿಗೆ ಏನು ಹೇಳ್ತೀರಿ?
ನನ್ನ ಆಫೀಸ್ ಓಪನ್ ಇರ್ತದೆ 24/7. ಖಂಡಿತವಾಗ್ಲೂ ಬನ್ನಿ. ಹ್ಮ್. ನಿಮಗೆ ಯಾವ ಥರ ಯಾವುದ್ರ ಇಂಟ್ರೆಸ್ಟ್, ಯಾವ ಥರ NSUA ಯೂತ್ ಕಾಂಗ್ರೆಸ್ ಅಂತ ಗೊತ್ತಾಗತ್ತೆ. ನನ್ನ ನಿಮಗೆ ಯಾವುದೇ ಥರ ಎಲ್ಲ ಥರ ಸಹಾಯ ಮಾಡಿಕೊಡ್ತೀನಿ. ಎಲ್ಲ ಜೊತೆಗೆ ಸೇರ್ಕೊಂಡು ನಡೆಯೋಣ. ಖಂಡಿತವಾಗ್ಲೂ ಕಾಂಗ್ರೆಸ್ ಸೇರ್ಪಡೆ ಆಗಿ ಅಂತ ಕೇಳ್ಕೊತಾರೆ. ಎಸ್, ನೋಡಿದ್ರಲ್ಲ, ಇದು ಹೊಯ್ಸಳ ಅವರ ಮಾತು. ಮುಂದಿನ ದಿನಗಳಲ್ಲಿ ಅವರ ಕನಸುಗಳು ಏನು ಇಟ್ಕೊಂಡಿದ್ದಾರೋ ಅದೆಲ್ಲ ನನಸಾಗಲಿ ಅಂತ ಹೇಳ್ತಾ ಈ